ಆತ ನೋಡೋಕ್ಕೆ ಸ್ಮಾರ್ಟ್ ಆಗಿದ್ದ, ಒಳ್ಳೆ ಕೆಲಸನೂ ಮಾಡ್ತಿದ್ದ. ಆದರೆ ಏನು ಮಾಡ್ತೀರಾ, ಮನಸ್ಸು ಮಾತ್ರ ವಿಕೃತಿಯಿಂದ ತುಂಬಿತ್ತು. ಅಂದು ಮಿಡ್ನೈಟ್ನಲ್ಲಿ ನಡ್ಕೊಂಡು ಹೋಗ್ತಿದ್ದವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ. ಅಲ್ಲಿಂದ ಎಸ್ಕೇಪ್ ಆಗಿ ಭೂಗತನಾಗಿದ್ದ. ಈಗ ಕಾಕಿ ಖೆಡ್ಡಾಗೆ ಸಿಕ್ಕಿ ಬಿದ್ದು ಇದೆಲ್ಲ ಬೇಕಿತ್ತಾ ಅಂತಿದ್ದಾರೆ. ಇದೇ ಹೊತ್ತಿನ ಸ್ಪೆಷಲ್ ಕತ್ತಲ ಕಾಮುಕ. ನಾನು ಕೀರ್ತಿಶ್ರೀ. ಬೆಂಗಳೂರು ಸೇಫ್ ಅಲ್ವಾ? ಇಂಥದ್ದೊಂದು ಪ್ರಶ್ನೆ ಸಿಲಿಕಾನ್ ಸಿಟಿ ಮಂದಿಗೆ ಆಗಾಗ ಕಾಡ್ತಾ ಇರುತ್ತೆ. ಇತ್ತೀಚೆಗೆ ಕಳ್ಳಕಾಕರು ಪುಡಿ ರೌಡಿಗಳಿಗಿಂತ ಕಾಮುಕರ ಅಟ್ಟಹಾಸವೇ ಜಾಸ್ತಿ ಆಗಿದೆ. ಬೆಂಗಳೂರಿನ ಸದ್ದುಗುಂಟೆ ಪಾಳ್ಯದಲ್ಲಿ ಕಾಮುಕನೊಬ್ಬ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಪರಾರಿಯಾಗಿದ್ದ. ಪೊಲೀಸರ ಜೊತೆ ಐಸ್ ಪೈಸ್ ಆಡ್ತಿದ್ದ ಐನಾತಿ ಕೊನೆಗೂ ಕಾಕಿ ಬಲೆಗೆ ಸಿಕ್ಕಿಬಿದ್ದಿದ್ದಾನೆ. ಕರ್ನಾಟಕದಲ್ಲಿ ನಾಪತ್ತೆ ಆದವನು ಕೇರಳದಲ್ಲಿ ಲಾಕ್ ಆಗಿದ್ದಾನೆ. ಆ ಕಾಮಕ್ರಿಮಿಯ ಆಪರೇಷನ್ ಹೇಗಿತ್ತು, ಅಂದು ಆತ ಮಾಡಿದ್ದಾದ್ರೂ ಏನು ಅನ್ನೋ ರಣರೋಚಕ ಕತೆ ತೋರಿಸ್ತೀವಿ. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಐಟಿ ಸಿಟಿ ಅಂತೆಲ್ಲ ರಾಜಧಾನಿ ಬೆಂಗಳೂರು ವರ್ಲ್ಡ್ ಫೇಮಸ್ ಆಗಿದೆ. ಎಲ್ಲೆಲ್ಲೆಂದಿಲೋ ಇಲ್ಲಿಗೆ ಬಂದು ದುಡಿಮೆ ಮಾಡ್ತಾರೆ, ಇಲ್ಲೇ ಜೀವನವನ್ನ ಕಟ್ಟಿಕೊಳ್ತಾರೆ. ದುರಂತ ಏನಂದ್ರೆ ಇಂಥ ಬ್ಯೂಟಿಫುಲ್ ಬೆಂಗಳೂರಲ್ಲಿ ಕಾಮುಕರ ಅಟ್ಟಹಾಸ ಜಾಸ್ತಿ ಆಗ್ತಿದೆ. ಮಹಿಳೆಯರ ಮೇಲೆ ನಡೀತಿರೋ ಲೈಂಗಿಕ ದೌರ್ಜನ್ಯಗಳು ಲೆಕ್ಕಕ್ಕೆ ಇಲ್ಲದಂತಾಗಿದೆ. ಅಂತಹ 10 ಕೇಸ್ಗಳಲ್ಲಿ ಬೆಂಗಳೂರು ಸೇಫ್ ಅಲ್ವಾ ಅನ್ನೋ ಪ್ರಶ್ನೆ ಮೂಡಿಸಿದ್ದು ಪೊಲೀಸರಿಗೆ ಸವಾಲಾಗಿದ್ದು ಆ ಕಾಮುಕನ ಇದೊಂದು ವಿಡಿಯೋ. ಮಿಡ್ನೈಟ್ನಲ್ಲಿ ಅಟ್ಟಹಾಸ ಮೆರೆದಿದ್ದ ಕಾಮುಕ. ಯುವತಿಯ ಖಾಸಗಿ ಅಂಗ ಮುಟ್ಟಿ ಕಾಲ್ ಕಿತ್ತಿದ್ದ. ಸ್ನೇಹಿತೆ ಜೊತೆ ಬರ್ತಿದ್ದ ಯುವತಿಗೆ ಟಾರ್ಚರ್. ಏಪ್ರಿಲ್ 3ನೇ ತಾರೀಕು ನಡೆದ ಒಂದು ಘಟನೆ ದೇಶದಾದ್ಯಂತ ಚರ್ಚೆಯಾಗಿತ್ತು. ಬೆಂಗಳೂರು ನಿಜಕ್ಕೂ ಸೇಫ್ ಆಗಿದೆಯಾ ಅನ್ನೋ ಪ್ರಶ್ನೆ ಹುಟ್ಟು ಹಾಕಿತ್ತು. ಅದು ಕಾಮುಕನ ಒಂದು ಕಚಡ ಕೆಲಸದಿಂದ ಇಡೀ ದೇಶವೇ ಬೆಂಗಳೂರಿನತ್ತ ತಿರುಗಿ ನೋಡುವಂತಾಗಿತ್ತು. ಅಷ್ಟಕ್ಕೂ ಒಂದು ನಡೆದಿದ್ದೇನೋ, ಆ ಕಾಮುಕ ಮಾಡಿದ್ದೇನೋ ಅಂತ ತೋರಿಸ್ತೀವಿ ನೋಡಿ. ಅಂದು ಏಪ್ರಿಲ್ 3ನೇ ತಾರೀಕು ಬಿಟಿಎಂ ಲೇಔಟ್ನ ಸದ್ದಗುಂಟೆ ಪಾಳ್ಯದಲ್ಲಿ ನಡಿಬಾರದ ಘಟನೆ ನಡೆದಿತ್ತು. ಅದೇನು ಅಂತ ಈ CCTV ದೃಶ್ಯ ನೋಡಿ. ಸದ್ದುಗುಂಟೆ ಪಾಳ್ಯದ ಭಾರತಿ ಲೇಔಟ್ನ 1ನೇ ಕ್ರಾಸ್ ರಾತ್ರಿ ಮಿಡ್ನೈಟ್ ಆಗಿತ್ತು. ಮಧ್ಯರಾತ್ರಿ 1:55ರ ಸಮಯ. ಒಂದು ನರಪಿಳ್ಳೇನು ಓಡಾಡ್ತಿರ್ಲಿಲ್ಲ. ಆದ್ರೆ ಇಬ್ಬರು ಯುವತಿಯರು ತಮ್ಮ ಪಾಡಿಗೆ ತಾವು ನಡ್ಕೊಂಡು ಹೋಗ್ತಿದ್ರು. ಆ ಕಾಮುಕ ಅದೆಲ್ಲಿ ಹೊಂಚು ಹಾಕೊಂಡು ಕಾಯ್ತಿದ್ನೋ ಆ ಯುವತಿಯರು ಬರೋದನ್ನೇ ನೋಡ್ಕೊಂಡಿದ್ದ. ಓಣಿಯ ಅರ್ಧ ದಾರಿಗೆ ಯುವತಿಯರು ಬಂದ್ಮೇಲೆ ಹಿಂದಿನಿಂದ ಆ ಕಾಮುಕ ಎಂಟ್ರಿ ಕೊಟ್ಟಿದ್ದಾನೆ. ಈ ಕಾಮುಕ ಸುಮಾರು 50 ಮೀಟರ್ ದೂರದವರೆಗೂ ಯುವತಿಯರನ್ನ ಫಾಲೋ ಮಾಡಿದ್ದಾನೆ. ಏಕಾಏಕಿ ಹತ್ತಿರ ಬಂದವನು ಯುವತಿಯನ್ನ ತಬ್ಬಿಕೊಂಡಿದ್ದಾನೆ. ದೇಹದ ಖಾಸಗಿ ಭಾಗಗಳನ್ನ ಮುಟ್ಟಿ ಓಡಿ ಹೋಗಿದ್ದಾನೆ. ಒಂದು ಕ್ಷಣ ಏನಾಯ್ತು ಅಂತಾನೆ ಅರ್ಥವಾಗದೆ ಯುವತಿ ಕಣ್ಣೀರಿಟ್ಟಿದ್ದಾಳೆ. ಈ ಘಟನೆಯಿಂದ ಆಘಾತಗೊಂಡ ಯುವತಿಯರು ಅಲ್ಲಿಂದ ತೆರಳಿದ್ದಾರೆ. ಕಾಮುಕನ ಅಟ್ಟಹಾಸದ ವಿಡಿಯೋ CCTVಯಲ್ಲಿ ಸೆರೆಯಾಗಿತ್ತು. ಅರ್ಲಿ ಮಾರ್ನಿಂಗ್ ಒಂದು ಇನ್ಸಿಡೆಂಟ್ ನಡೆದಿತ್ತು ನಮ್ಮ ಸುದ್ದುಂಟೆಪಾಳ್ಯ ಪೊಲೀಸ್ ಸ್ಟೇಷನ್ ಠಾಣಾ ಸರಹದ್ದಿನಲ್ಲಿ. ಅದು 6ಗೆ ಒಬ್ಬರು ಟ್ವೀಟ್ ಮಾಡಿದ್ರು ಎಕ್ಸಲ್ಲಿ. ಅದು ನೋಡಿಕೊಂಡು ನಾವು ಒಂದು ಪ್ರಕರಣ ದಾಖಲಿಸ್ಕೊಂಡಿದ್ವಿ. ಆ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಯಾರು ಕಂಪ್ಲೇನೆಂಟ್ ಇದ್ದಾರೆ ಅಂದ್ಕೊಂಡು, ಯಾಕಂದರೆ ಅದರಲ್ಲಿ ಕಂಪ್ಲೇನೆಂಟ್ ವಾಸ್ ದ ಥರ್ಡ್ ಪಾರ್ಟಿ. ನೆಕ್ಸ್ಟ್ ಅವ್ರನ್ನ ಐಡೆಂಟಿಫೈ ಮಾಡಿ ಅದೆಲ್ಲ ಹೇಗೆ ಸಿಕ್ತು ಅಂದ್ಕೊಂಡು ಹೂವರ್ ದ ವಿಕ್ಟಿಮ್ಸ್, ಇಬ್ಬರು ಹುಡುಗಿರಿದ್ರು. ಸೊ ನಮ್ಮ ಚಾಲೆಂಜ್ ವಾಸ್ ಗೆಟಿಂಗ್ ಇನ್ ಟಚ್ ವಿತ್ ದ ವಿಕ್ಟಿಮ್ಸ್.
ವಿಕ್ಟಿಮ್ಸ್ನ ಐಡೆಂಟಿಫೈ ಮಾಡಿ ಏನಾಯಿತು ಅಂದ್ಕೊಂಡು ತಿಳ್ಕೊಂಡು ನೆಕ್ಸ್ಟ್ ನಾವು ಅಕ್ಯೂಸ್ನ ಟ್ರೇಸ್ ಮಾಡೋಕ್ಕೆ ಒಂದು 4-5 ತಂಡಗಳು ಮಾಡಿಕೊಂಡು ಭೂಗತವಾಗಿದ್ದ ಕಾಮ ಕ್ರೀಮಿ ಪತ್ತೆಯಾಗಿದ್ದೇಗೆ 10 ದಿನ 700 CCTV ಹೇಗಿತ್ತು ಆಪರೇಷನ್? ಈತನೇ ನೋಡ್ರಿ, ನೋಡೋಕೆ ಗಟ್ಟಿ ಮುಟ್ಟಾಗವನೆ, ರಂಬೆ ಅಂತಿರೋ ಗರ್ಲ್ ಫ್ರೆಂಡ್ ಕೂಡ ಇದ್ದಾಳೆ. ಒಬ್ಬ ಪ್ರೇಮಿಯಾಗಿ ಇದ್ದಿದ್ರೆ ಇವತ್ತು ಕಂಬಿ ಎಣಿಸೋ ದುರ್ಗತಿ ಬರ್ತಿರ್ಲಿಲ್ಲ. ಆದ್ರೆ ಏನ್ ಮಾಡ್ತೀರಾ, ಈತ ಪ್ರೇಮಿಯಾಗಿರ್ಲಿಲ್ಲ, ಮೈ ತುಂಬಾ ಕಾಮವೇ ತುಂಬಿಕೊಂಡಿದ್ದ ಕಾಮಿಯಾಗಿದ್ದ. ಅವತ್ತು ಏಪ್ರಿಲ್ 3ನೇ ತಾರೀಕು ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದು ಈ ಐನಾತಿನೇ ಕಣ್ರಿ. ಮಾಡಬಾರ್ದು ಮಾಡಿ ಎಸ್ಕೇಪ್ ಆಗಿದ್ದ. ಆದ್ರೆ ಆ ಯುವತಿ ದೂರು ಕೊಟ್ಟಿರ್ಲಿಲ್ಲ. ಆದ್ರೆ CCTV ಹಾಕಿಸಿದ್ದ ಮನೆ ಓನರ್ ಸದ್ದುಗುಂಟೆಪಾಳ್ಯದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು. ದೂರು ದಾಖಲಿಸಿಕೊಂಡ ಪೊಲೀಸರ ತಂಡ ಕಾಮುಕನ ಪತ್ತೆಗೆ ಫೀಲ್ಡ್ಗಿಳಿದಿತ್ತು. ನಾವು ಅಕ್ಯೂಸ್ನ ಟ್ರೇಸ್ ಮಾಡೋಕ್ಕೆ ಒಂದು 4-5 ತಂಡಗಳು ಮಾಡಿಕೊಂಡು ಎಲ್ಲ ನಮ್ಮ ಸುದ್ಗುಂಟೆಪಾಳ್ಯ, ಮಡಿವಾಳ, ತಿಲಕ್ ನಗರ ಲಿಮಿಟ್ಸ್, ಮೈಕೋ ಲೇಔಟ್ವರೆಗೆದು ಎಲ್ಲ ಕ್ಯಾಮ್ರಾಗಳೆಲ್ಲ ಚೆಕ್ ಮಾಡಿ ಯಾರು ಅಫೆಂಡರ್ ಇದ್ದಾನೆ ಅಂದ್ಕೊಂಡು ಒಂದು ಚೆಕ್ ಮಾಡ್ತಾ ಇದ್ದಾಗ ಕೆಲವ್ರಿಗೆ ಇದು ಐಡೆಂಟಿಫೈ ಮಾಡಿ ಅವ್ರನ್ನ ವಿಚಾರಣೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಕಾಮ ಕ್ರೀಮಿಯ ಪತ್ತೆಗೆ ಪೊಲೀಸರು 4-5 ತಂಡಗಳನ್ನ ರೆಡಿ ಮಾಡಿದ್ವು. ಈತ ಯಾರು, ಎಲ್ಲಿಂದ ಬಂದವನು, ಎಲ್ಲಿ ವಾಸವಾಗಿದ್ದ ಅಂತ ಕಿಂಚಿತ್ತೂ ಸುಳಿವು ಸಿಕ್ಕಿರಲಿಲ್ಲ. ಪೊಲೀಸರಿಗೆ ದೊಡ್ಡ ಸವಾಲಾಗಿ ಹೋಗಿತ್ತು. ಆಗ ಪೊಲೀಸರು CCTV ಫುಟೇಜ್ ಚೆಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಡೈಲಿ 100 CCTV ಕ್ಯಾಮೆರಾಗಳನ್ನ ಚೆಕ್ ಮಾಡಿದ್ರು ಆರೋಪಿಯ ನೆರಳು ಸಹ ಸಿಕ್ಕಿರಲಿಲ್ಲ. ತನಿಖೆ ನಡೀತಿರುವಾಗಲೇ ಆರೋಪಿಯ ಬಗ್ಗೆ ಕೆಲ ಇನ್ಫಾರ್ಮೇಶನ್ಗಳು ಸಿಕ್ಕಿದ್ವು. ಆ ಇನ್ಫಾರ್ಮೇಶನ್ ಆಧಾರದ ಮೇಲೆ ಪೊಲೀಸರು ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ರು. ಅಂದು ರಾತ್ರಿ ಯುವತಿಯರ ಮೇಲೆ ದೌರ್ಜನ್ಯ ಎಸಗಿ ಸೀದಾ ಎಸ್ಕೇಪ್ ಆಗಿದ್ದ. ಬೆಂಗಳೂರಿನ ಸದ್ದಗುಂಟೆಪಾಳ್ಯದಿಂದ ತಮಿಳುನಾಡಿಗೆ ಕಾಲಿಟ್ಟಿದ್ದ. ಅಲ್ಲೊಂದು 2-3 ದಿನ ಕಾಲ ಕಳೆದು ಕೇರಳಕ್ಕೆ ಪರಾರಿಯಾಗಿದ್ದ. ಅರೆಸ್ಟ್ ಆಗೋ ಭಯದಿಂದ ರಾಜ್ಯದಿಂದ ರಾಜ್ಯಕ್ಕೆ ಜಂಪ್ ಮಾಡ್ತಿದ್ದ. ಹೀಗೆ ಕೈಗೆ ಸಿಗದೆ ಓಡಾಡ್ತಿದ್ದ ಆರೋಪಿ 10 ದಿನಗಳ ಬಳಿಕ ಕೊನೆಗೂ ಕಾಕಿ ಕೆಡ್ಡಾಗೆ ಬಿದ್ದಿದ್ದ. ಕೇರಳದಿಂದ ಒದ್ದು ಎಳ್ಕೊಂಡು ಬಂದು ವಿಚಾರಣೆ ನಡೆಸಿದಾಗಲೇ ಗೊತ್ತಾಗಿದ್ದು ಈತನ ಹೆಸರು ಸಂತೋಷ್ ಕುಮಾರ್ ಅಂತ. ಸಂತೋಷ್ ಕುಮಾರ್ ಶಕ್ತಿ ಮೋಟಾರ್ಸ್ ಶೋರೂಮ್ನಲ್ಲಿ ಪರಿಚಯವಾಗಿದ್ದವರ ಜೊತೆ ಆಶ್ರಯ ಪಡೆದಿದ್ದ. ಡ್ರೈವರ್ ಕೆಲಸ ಮಾಡಿಕೊಂಡಿದ್ದ. ಬಂದಿದ್ದ 25,000 ಸಂಬಳದಿಂದ ಹಣ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಟುಕೊಂಡಿದ್ದ. ಈತ ಹಂತ ಹಂತವಾಗಿ ದುಡ್ಡು ಖರ್ಚು ಮಾಡ್ತಿದ್ದ. ಈ ಕೃತ್ಯ ನಡೆದ ಮೇಲೆ ಮೊದಲಿಗೆ ಬಸ್ನಲ್ಲಿ ಹೊಸೂರಿಗೆ ಹೋಗಿ ಅಲ್ಲಿಂದ ಸೇಲಂಗೆ ತೆರಳಿದ್ದ. ನಂತರ ಸೇಲಂನಿಂದ ಕೇರಳದ ಕೋಜಿಕೋಡ್ಗೆ ಹೋಗಿದ್ದ. ಇದೇ ಪರ್ಟಿಕ್ಯುಲರ್ ಇರಬಹುದು ಅಂದ್ಕೊಂಡು ಸಸ್ಪೆಕ್ಟ್ಗೆ ಬರೋಷ್ಟರಲ್ಲಿ ಅವನದೆಲ್ಲ ಮಾಹಿತಿ ಸ್ವಲ್ಪ ಲೀಕ್ ಆಗಿ ಅವನು ನಮ್ಮ ಕರ್ನಾಟಕ ಬಾರ್ಡರ್ಸ್ ಬಿಟ್ಬಿಟ್ಟು ಪಕ್ಕದ ಸ್ಟೇಟ್ಗೆ ಹೊರಟೋಗಿದ್ದ. ನಂತರ ಅಲ್ಲಿಂದ ಹಿ ವಾಸ್ ಆನ್ ರನ್. ನಮ್ಮ ಆಲ್ ಎಫರ್ಟ್ಸಿಂದ ಅವನಿಗೆ ನಾವು ನಿನ್ನೆ ಸೆಕ್ಯೂರ್ ಮಾಡಿದ್ದೀವಿ. ಇವತ್ತು ಕೇರಳದ ಕೋಜಿಕೋಡ್ ಸಮೀಪದ ನಡುವಿನಂಗಡಿ ಅನ್ನೋ ಹಳ್ಳಿಯಲ್ಲಿ ಭೂಗತವಾಗಿದ್ದ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಇಂಥ ಕಾಮುಕನಿಗೆ ಪ್ರೇಯಸಿಯೇ ಸಹಾಯ ಮಾಡಿದ್ದಾಳೆ. ಎಸ್ಕೇಪ್ ಆಗೋಕೆ ಸಂತೋಷ್ ಕುಮಾರ್ ಲವರೇ ಹೆಲ್ಪ್ ಮಾಡಿರೋದು ಗೊತ್ತಾಗಿದೆ. ಸದ್ಯಕ್ಕೆ ಪೊಲೀಸರು ಕಾಮುಕನನ್ನ ಅರೆಸ್ಟ್ ಮಾಡಿ ಬೆಂಡೆತ್ತಿದ್ದಾರೆ.
ವಿಚಾರಣೆಯಲ್ಲಿ ಈತನ ಗರ್ಲ್ ಫ್ರೆಂಡ್ಗೂ ಡ್ರಿಲ್ ಮಾಡೋ ಸಾಧ್ಯತೆ ಇದೆ. ಕಥೆಯಾದ್ರೆ ಕುಂದಾನಗರಿ ಬೆಳಗಾವಿಯಲ್ಲಿ ಡಬಲ್ ಮರ್ಡರ್ ನಡೆದಿದೆ. ಆ ಜೋಡಿ ಕೊಲೆ ಇಡೀ ಬೆಳಗಾವಿಯನ್ನೇ ನಡುಗಿಸಿದೆ. ಡಬಲ್ ಮರ್ಡರ್ ಹಿಂದಿರೋ ಭಯಾನಕ ಕತೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಅದೇನು ಅಂತ ತೋರಿಸ್ತೀವಿ. ಅದು ಕಗ್ಗತ್ತಲ ರಾತ್ರಿ. ತಾಯಿ ಮನೆಯಲ್ಲಿ ರೊಟ್ಟಿ ತಟ್ಟಿದ್ಲು. ಹೊರಗೆ ಕೂತಿದ್ದ ಹಿರಿ ಮಗ ದಿಢೀರ್ ಅಂತ ಕೂಗಿಕೊಂಡಿದ್ದ. ರೊಟ್ಟಿ ಬಿಟ್ಟು ಹೊರಗೆ ಓಡೋಡಿ ಬಂದ ತಾಯಿಗೆ ಎದೆ ಬಡಿತ ನಿಂತು ಹೋಗಿತ್ತು. ಆ ನರಹಂತಕರು ಮಗನನ್ನ ಬರ್ಬರವಾಗಿ ಕೊಚ್ಚಿ ಕೊಂದಿದ್ರು. ಅದರ ಮರುಕ್ಷಣವೇ ತಾಯಿ ಮೇಲೂ ಅಟ್ಯಾಕ್ ಮಾಡಿದ್ದ ಕಿರಾತಕರು ಡಬಲ್ ಮರ್ಡರ್ ಮಾಡಿ ಎಸ್ಕೇಪ್ ಆಗಿದ್ರು. ಆ ಕೊಲೆ ಮಾಡಿದ್ಯಾರು? ಜೋಡಿ ಮರ್ಡರ್ಗೆ ಅಸಲಿ ಕಾರಣ ಏನು ಅನ್ನೋ ಭಯಾನಕ ಕತೆ. ಆಶಾನೋ ಅಥವಾ ಆನೇನೋ ಕಾಡು ಹಂದಿಗಳು ದಾಳಿ ನಡೆಸಿರ್ಬೇಕೇನೋ ಅಂತ ಅನ್ಸುತ್ತೆ. ಅಂದುಕೊಂಡಿದ್ರೆ ಅದು ನಿಜಕ್ಕೂ ತಪ್ಪು. ಕಬ್ಬಿನ ಗದ್ದೆಗೆ ಆನೇನೂ ನುಗ್ಗಿಲ್ಲ, ಕಾಡ ಹಂದಿಗಳು ಬಂದಿಲ್ಲ. ಹೊಲದಲ್ಲಿ ಕೆಲಸ ಮಾಡ್ತಿದ್ದವರ ಮೇಲೆ ಚಿರತೆ ಅಟ್ಯಾಕು ಮಾಡಿಲ್ಲ. ಆದ್ರೆ ಕಬ್ಬಿನ ಹೊಲದಲ್ಲಿ ನಡೆದ ಘಟನೆ ಇಡೀ ಕುಂದಾನಗರಿಯನ್ನೇ ಬೆಚ್ಚಿ ಬೀಳಿಸಿದೆ. ಅಥಣಿ ತಾಲೂಕಿನ ಜನರಿಗೆ ಜೀವ ಭಯ ಹುಟ್ಟಿಸಿದೆ. ಅಷ್ಟಕ್ಕೂ ಇಲ್ಲಿ ನಡೆದಿರೋದೇನು ಗೊತ್ತಾ? ಮರ್ಡರ್. ಅದು ಡಬಲ್ ಮರ್ಡರ್. ಹಂತಕರು. ಕಬ್ಬಿನ ಗದ್ದೆಯಲ್ಲಿ ಜೋಡಿ ಹೆಣಗಳು ಬಿದ್ದಿವೆ. ಒಂದು ಹೆಣದ ಪಕ್ಕದಲ್ಲೇ ಮತ್ತೊಂದು ಹೆಣ ಬಿದ್ದಿದೆ. ಮೃತದೇಹಗಳನ್ನ ನೋಡಿದ್ರೆ ಕನಸಲ್ಲೂ ಬೆಚ್ಚಿ ಬೀಳುವಂತಾಗುತ್ತೆ. ಅಷ್ಟು ಬರ್ಬರವಾಗಿ ಕಲ್ಲಿನಿಂದ ಜಜ್ಜಿ ಸಾಯಿಸಿದ್ದಾರೆ. ಮುಖ ಮೂತಿ ನೋಡದೆ ಮನಸೋ ಇಚ್ಛೆ ಅಟ್ಯಾಕ್ ಮಾಡಿದ್ದಾರೆ. ಮುಖ ವಿಕಾರವಾಗುವಷ್ಟು ಕಲ್ಲಿನಿಂದ ಹೊಡೆದು ಸೇಡು ತೀರಿಸಿಕೊಂಡಿದ್ದಾರೆ. ಆದ್ರೆ ಡಬಲ್ ಮರ್ಡರ್ ನಡೆದು ಕೆಲ ದಿನಗಳು ಉರುಳಿದ್ರೂ ಹಂತಕರ ಸುಳಿವು ಸಿಕ್ಕಿಲ್ಲ. ಯಾರು ಕೊಲೆ ಮಾಡಿರಬಹುದು ಅಂತ ಪಕ್ಕಾ ಮಾಹಿತಿಯೂ ಸಿಕ್ತಿಲ್ಲ. ಪೊಲೀಸರಿಗೆ ತಲೆನೋವಾಗಿರೋ ಡಬಲ್ ಮರ್ಡರ್. ಬೆಳಗಾವಿ ಜನರ ನಿದ್ದೆಗೆಡಿಸಿ ಹೊರಗೆ ಬಂದು ನೋಡಿದ್ಲು. ಎದೆ ದಸಕ್ಕಂದಿತ್ತು. ತಾಯಿ ಮಗ ಸೆಟ್ಲ್ ಆಗಿದ್ದ ಶೆಡ್ಗೆ ಹಂತಕ ಪಡೆಯೊಂದು ಎಂಟ್ರಿ ಕೊಟ್ಟಿತ್ತು. ಮೊದಲಿಗೆ ಹೊರಗಡೆ ಕೂತಿದ್ದ ವಿಠಲ್ ಮೇಲೆ ಅಟ್ಯಾಕ್ ಮಾಡಿತ್ತು. ಆತನ ಮೇಲೆ ಕಲ್ಲುಗಳಿಂದ ಜಜ್ಜಿ ಕೊಲೆ ಮಾಡಲಾಗಿತ್ತು. ಮಗ ಜೋರಾಗಿ ಕೂಗಿಕೊಂಡಿದ್ದಕ್ಕೆ ಓಡೋಡಿ ಬಂದಿದ್ದ ತಾಯಿ ಮೇಲೂ ಹಂತಕರ ಕಣ್ಣು ಬಿದ್ದಿತ್ತು. ಚಂದ್ರವ್ವ ಹೊಸ್ತಿಲು ದಾಟುತ್ತಿದ್ದಂತೆ ಭೀಕರವಾಗಿ ಅಟ್ಯಾಕ್ ಮಾಡಿದ್ರು. ಕಬ್ಬಿನ ಗದ್ದೆಯಲ್ಲಿ ವಾಸ ಮಾಡ್ತಿದ್ರಿಂದ ಅಕ್ಕಪಕ್ಕ ಯಾರೂ ಇರಲಿಲ್ಲ. ಕೂಗಿ ಗೋಳಾಡಿದ್ರೂ ಅದು ಯಾರಿಗೂ ಕೇಳಿಸ್ಲಿಲ್ಲ. ಇವರನ್ನ ಉಳಿಸಲೇಬಾರದು ಅಂತ ಹಂತಕರು ಡಿಸೈಡ್ ಆಗಿ ಬಂದಿದ್ರು. ಕಬ್ಬಿನ ಗದ್ದೆಗೆ ಕಾಲಿಟ್ಟ ಕೆಲ ನಿಮಿಷಗಳಲ್ಲಿ ತಾಯಿ ಮಗನ ಜೀವ ತೆಗೆದು ಸೈಲೆಂಟ್ ಎಸ್ಕೇಪ್ ಆಗಿದ್ರು. ಜೋಡಿ ಕೊಲೆ. ದುಡ್ಡಿಗೆ ಅಣ್ಣ ತಮ್ಮನ ಜಗಳ ಆಮೇಲೇನಾಯ್ತು? ತಾಯಿ ಚಂದ್ರವ್ವನಿಗೆ ಇಬ್ಬರು ಗಂಡು ಮಕ್ಕಳು.
ಹಿರಿಮಗ ಮೃತ ವಿಠ್ಠಲ್ ಇಚೇರಿ. ಕಿರಿಮಗ ಸ್ವಲ್ಪ ದಿನ ಮನೆಯಲ್ಲಿದ್ರೆ ಮತ್ತಷ್ಟು ದಿನ ಎಲ್ಲಿರ್ತಾನೆ ಅಂತ ಆತನಿಗೆ ಗೊತ್ತಿಲ್ಲ. ಈ ಕುಟುಂಬಕ್ಕೆ 3 ಎಕರೆ 16 ಗುಂಟೆ ಜಮೀನಿತ್ತು. ಇತ್ತೀಚೆಗಷ್ಟೇ 1 ಎಕರೆ ಮಾರಾಟ ಮಾಡಿದ್ರು. ಇದು ಕಿರಿಮಗನಿಗೆ ಗೊತ್ತೇ ಇರಲಿಲ್ಲ. ಯಾಕಂದ್ರೆ ಜಮೀನು ಮಾರೋ ಹೊತ್ತಲ್ಲಿ ಆತ ಊರಲ್ಲೇ ಇರಲಿಲ್ಲ. ಒಂದಿನ ಜಮೀನು ಮಾರಿರೋದು ಗೊತ್ತಾಗುತ್ತೆ. ಮನೆಗೆ ಬಂದವನೇ ಕಿರಿಕ್ ಮಾಡ್ತಾನೆ. ನನ್ನ ಭಾಗದ ದುಡ್ಡು ಕೊಡಿ ಅಂತ ಜಗಳ ತೆಗಿತಾನೆ. ಆಗ ಅಣ್ಣ ವಿಠ್ಠಲ್ ಇಚೇರಿ ತಮ್ಮನ ಮೇಲೆ ರೈಸ್ ಆಗ್ತಾನೆ. ಅಣ್ಣ ತಮ್ಮಂದಿರ ನಡುವೆ ಮಾರಾಮಾರಿ ನಡೆಯುತ್ತೆ. ನಮಗೆ 15 ದಿವಸ ಆತಾರೆ. ನೀನು ಶನಿವಾರಕ್ಕೆ 15 ದಿನ ಆದ ಬಳಿಕ ನಮಗೆ ಏನು ಭೇಟಿಯಾಗಿಲ್ಲ ರೀ. ಅದ್ರ ಬಗ್ಗೆ ಏನಿಲ್ಲ ರೀ. ನೀನು ಚೇಂಜ್ ಮಾಡಿ 9ಕ್ಕೆ ಫೋನ್ ಹಚ್ಚಿದ್ರಿ. ನಾವು 9 ಫೋನ್ ಹಚ್ಚನ ಮಾತಾಡ್ರಿ. ಏನು ಜಾತ್ರೆ ಬರ್ರಿ ಅಂತಂದು ಕಿಸಿಂದ ನೀವು ಬರ್ರಿ ನಾವು ಜಾತ್ರೆಗೆ ಬರ್ತೀವಿ. ಹತ್ತನೇ ಜಾತ್ರೆಗೆ ಅಂದ್ರಿ. ಇಬ್ಬರೇ ಇದ್ರಿ ಅವ್ರು. ಇಬ್ಬರು ಮಾತಾಡಿಲ್ಲ ರೀ. ಯಾರ ಮೇಲೆ ನಿಮ್ಗೆ ಸಂಶಯ? ನಮಗೆ ಏನು ಸಂಶಯ ನಮ್ಗೆ ಏನು ಗೊತ್ತಿಲ್ಲ ರೀ. ನಾವು ಅಲ್ರಿ ಇಲ್ಲಿ ಅವ್ರು ಇಲ್ಲಿ ನಮಗೆ ಏನು ಗೊತ್ತಿಲ್ಲ. ಹಿಂದೇನೋ ಒಮ್ಮೆ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆಗಿತ್ತು ರೀ. ನಮಗೆ ಆಕ್ಸಿಡೆಂಟ್ ಆಗಿ ಏನತ್ರಿ ಕಾಲು ಮುರಿತ್ರಿ. ಮತ್ತು ಪಂಡಕುಲ್ಕಂಡು ದವಾಖಾನ್ಯಾಗ 3 ಲಕ್ಷ ರೂಪಾಯಿ ಹಾಕ್ಯಾರ ರೀ. ಕೇಸ್ ನಡೆದೈತೆ. ಅದು ಕೇಸ್ ಐತ್ರಿ. ಆಸ್ತಿ ದುಡ್ಡಿಗಾಗಿ ಅಣ್ಣ ತಮ್ಮಂದ್ರು ಜಗಳವಾಡಿದ್ದು ನಿಜ. ಆದ್ರೆ ಹೆತ್ತ ತಾಯಿ ಅಣ್ಣನ ಕೊಲೆ ಮಾಡುವಷ್ಟು ನೀಚನಲ್ಲ ಅನ್ನೋದು ಜನರ ಮಾತು. ಹಾಗಾದ್ರೆ ಕೊಲೆ ಮಾಡಿದ್ಯಾರು? ಹಂತಕರ ಸಣ್ಣ ಸುಳಿವಾದ್ರೂ ಸಿಗಬೇಕಲ್ವಾ? ಅದು ಸಿಕ್ಕಿಲ್ಲ. ಈ ಡಬಲ್ ಮರ್ಡರ್ ಮಾಡಿದ್ಯಾರು? ಹಂತಕರ ಜಾಡೇನು ಅಂತ ತನಿಖೆ ನಡೆತಿರುವಾಗಲೇ ಹೊಸ ಟ್ವಿಸ್ಟ್ ಸಿಕ್ಕಿತ್ತು. ಅದೇನು ಅಂದ್ರೆ ತಾಯಿ ಮಗ ಬಡ್ಡಿ ವ್ಯವಹಾರ ಮಾಡ್ತಿದ್ರಂತೆ. ಯಾರಿಗೆ ಬೇಕು ಅವರಿಗೆ ಸಾಲ ಕೊಡ್ತಿದ್ರಂತೆ. ಕೊಟ್ಟ ಸಾಲದಿಂದ ಬಂದ ಬಡ್ಡಿಯನ್ನ ಜೀವನಕ್ಕೆ ಬಳಸ್ಕೊಳ್ತಿದ್ರಂತೆ. ಇನ್ನು ತಾಯಿ ಚಂದ್ರವ್ವ ಮಗ ವಿಠ್ಠಲ್ ಇಚೇರಿ ಕುಡಿತಿದ್ರಂತೆ. ಸಂಜೆಯಾದ್ರೆ 90 ಹಾಕೊಳ್ತಿದ್ರಂತೆ. ತಾಯಿ ಬೇಡ ಅಂದ್ರೂ ಮಗನೇ ಒತ್ತಾಯ ಮಾಡಿ ಕುಡಿಸ್ತಿದ್ನಂತೆ. ನಮ್ಗೆ ಗೊತ್ತಾಗಿದ್ರು ಸರ್ 11 ಗಂಟೆ ಕರೆ. ಅವಾಗ ನಮ್ಮ ಮನೆ ಫೋನ್ ಮಾಡಿ ಹೇಳಿದ್ರಿ ಹಿಂಗೆ ಐತ್ರಿ. ಅವಾಗ ಗೊತ್ತಾಗಿ ಬಂದ್ರೆ ನಾವು 2 ಗಂಟೆ ಕೊಂಡು ಬಂದಿರಲಿಲ್ಲ ಸರ್. ನಮ್ಮ ಮನ್ಯಾಗ ನಮ್ಮ ದೊಡ್ಡವ್ರಿ ನಮ್ಮ ಅಣ್ಣ ರೆಸ್ಟ್ ಇರ್ತಿದ್ರಿ. ಮತ್ತೊಬ್ಬ ಅಣ್ಣ ಇದ್ರಿ. ನಾವು ಸಮ್ ಟೈಮ್ ಮನ್ಯಾಗ ಇರ್ತೀವಿ, ಸಮ್ ಟೈಮ್ ಇರ್ತಿಲ್ಲಾಗಿದ್ರಿ. ಅದು ಆಕ್ಸಿಡೆಂಟ್ ಕೇಸ್ ಸರ್. ಅದು ಅವ್ರ ಮೇಲೆ ಡೌಟ್ ನಮ್ಗೆ ಸರ್. ಅವ್ರ 2.5 ವರ್ಷದಿಂದ ಆಕ್ಸಿಡೆಂಟ್ ಆಗೈತೆ ರೀ. ಅವ್ರಿಗೆ ಇವ್ರಿಗೆ ಅದೇ ಇಶ್ಯೂ ಇತ್ತು ರೀ. ಏನೋ ಡೇಟ್ ಅದು ಕೋರ್ಟ್ ಕೇಸ್ ಐತೆ ರೀ. ಅವರಿಂದ ನಮ್ಗೇನು ಆಗಿರ್ಬೋದು ಅನ್ಸುತ್ತೆ ರೀ. 2 ಜನ ಅದಾರ ರೀ. ಒಬ್ಬಕ್ಕೆ ಹೆಂತಿದಾಳೆ ರೀ. 2 ಜನ ಮಕ್ಕಳದಾರೆ. ಅವ್ರ ಹೆಂಡತಿ ಡೆತ್ ಆಗಿದ್ದಾರೆ. ತಾಯಿ ಮಗನ ಕೊಲೆಯಾಗಿ ದಿನಗಳು ಉರುಳಿದ್ರೂ ಹಂತಕರ ಹೆಜ್ಜೆ ಗುರುತು ಪತ್ತೆಯಾಗಿಲ್ಲ. ಜೋಡಿ ಕೊಲೆ ಮಾಡಿದ್ಯಾಕೆ, ಯಾವ ಕಾರಣ ಇರಬಹುದು ಅನ್ನೋ ಸುಳಿವು ಕೂಡ ಸಿಕ್ಕಿಲ್ಲ. ಇತ್ತ ಆಸ್ತಿ ದುಡ್ಡಿಗಾಗಿ ಮಗನೇ ಕೊಲೆ ಮಾಡಿಸಿದ್ನ, ಅತ್ತ ಆಕ್ಸಿಡೆಂಟ್ ಮಾಡಿದ್ದ ಆಟೋದವನೇ ತಾಯಿ ಮಗನಿಗೆ ಚಟ್ಟ ಕಟ್ಟಿದ್ನ. ಹಲವು ಅನುಮಾನಗಳು ಕಾಡ್ತಿವೆ. ಆದ್ರೆ ಇದಕ್ಕೆ ಪೂರಕವಾಗಿ ಸಾಕ್ಷಿಗಳು ಕೂಡ ಸಿಕ್ತಿಲ್ಲ. ಇದು ಪೊಲೀಸರಿಗೆ ಸವಾಲಾಗಿದ್ದು ಹಂತಕರಿಗೆ ಬಲೆ ಬೀಸಿದ್ದಾರೆ. ಸದ್ಯದಲ್ಲೇ ಹೆಡೆಮುರಿ ಕಟ್ಟಲಿದ್ದಾರೆ. ಕಬ್ಬಿನ ಗದ್ದೆಯಲ್ಲಿ ಹಂತಕರು ತಾಯಿ ಮಗನ ಹೆಣ ಉರುಳಿಸಿದ್ದಾರೆ. ಭೂಗತವಾಗಿ ನೆಮ್ಮದಿಯಾಗಿದ್ದಾರೆ. ಅವರು ಪಾತಾಳದಲ್ಲಿ ಅಡಗಿದ್ರೂ ಪೊಲೀಸರು ಮಾತ್ರ ಬಿಡೋದಿಲ್ಲ. ಹಂತಕರಿಗೆ ಇದೆಲ್ಲ ಬೇಕಿತ್ತ ಅಂತ ಅನ್ನಿಸುವಂತೆ ಮಾಡದೇ ಇರೋದಿಲ್ಲ. ಇದೇ ಹೊತ್ತಿನ ಸ್ಪೆಷಲ್. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.